ಕನ್ನಡ ಚಿತ್ರರಂಗದ ಜನಪ್ರಿಯ ಸಂಗೀತ ನಿರ್ದೇಶಕ, ಗೀತರಚನೆಕಾರ ಹಂಸಲೇಖ ಯಾರಿಗ್ ತಾನೇ ಗೊತ್ತಿಲ್ಲ. ಈ ನಾದ ಬ್ರಹ್ಮನ ಸ್ವರ ಸಂಯೋಜನೆಯಲ್ಲಿ ಮೂಡಿಬಂದ ಹಾಡುಗಳು ಇಂದಿಗೂ ಎಲ್ಲರ ಬಾಯಲ್ಲಿ ಗುನುಗುತ್ತಿರುತ್ತವೆ. ಹಂಸಲೇಖ ಈಗ ದೇಸಿ ಕಾಲೇಜಿನ ಮೂಲಕ ಕಲೆಯ ವಿನಿಮಯಕ್ಕೆ ಮುಂದಾಗಿದ್ದಾರೆ. ಕಲಾ ಶಿಕ್ಷಣದ ಮೂಲಕ ಅರ್ಥಪೂರ್ಣ ಭವಿಷ್ಯ ನಿರ್ಮಾಣ ಮಾಡಬೇಕು, ಒಳ್ಳೆಯ ವಿದ್ಯಾರ್ಥಿಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ದೇಸಿ ಕಾಲೇಜನ್ನು ಶುರು ಮಾಡಿರುವಂಥದ್ದು. ಸೊ ಎಸ್ಪೆಷಲಿ ಹಂಸಲೇಖ ಅವರು ಮುಖ್ಯವಾಗಿ ಸಂಗೀತ ಗುರುವಾಗಿ ಅವರೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಿರುವಂಥದ್ದು. ಸ್ಪೆಷಲ್ ಆಗಿ ಏನಪ್ಪ ಇಲ್ಲಿ ವಿಶೇಷತೆ ನೀವೆಲ್ಲ ನೋಡ್ಕೊಂಡ್ಬಂದ್ರಿ. ಇವಾಗ ಎಷ್ಟೊಂದು ಅಂದರೆ ಸಿಂಪಲ್ ಆಗಿ ಹೇಳ್ಕೊಡುವಂಥದ್ದು, ಏನು ಎಲ್ಲ ತುಂಬ ಶಾಸ್ತ್ರೀಯವಾಗಿ ಎಲ್ಲ ಕಲಿಬೇಕು ಅಂತಲ್ಲ, ಎಲ್ಲಲ್ಲೂ ಕೂಡ ದೇಶೀಯ ಒಂದು ಸೊಗಡಿರುತ್ತೆ ಅನ್ನುವಂಥದ್ದು. ಅದನ್ನು ಆ ಮೂಲಕ ತೋರಿಸ್ಕೊಡುವ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನು ಕರಿತಾ ಇರುವಂಥದ್ದು. ನೀವು ಕಲಿಬೋದು, ಎಲ್ಲರೂ ಕೂಡ ಮಾಡಬಹುದು, ಇದಕ್ಕೆ ಇಂಥದ್ದೇ ಪದವಿ ಬೇಕು ಅಂತೆಲ್ಲ, ಇದೇ ಒಂದು ಪದವಿ ಕೊಡ್ತಿದ್ದೀವಿ ಅನ್ನೋಂಥದ್ದು. ಸೊ ಈ ಎಲ್ಲ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಹಂಸಲೇಖ ಅವರು ಖ್ಯಾತ ಸಂಗೀತ ನಿರ್ದೇಶಕರು, ಗೀತ ರಚನೆಕಾರರು, ನಿಮಗೆಲ್ಲ ಗೊತ್ತು. ನಮ್ಮೆಲ್ಲರ ಮೆಚ್ಚಿನ ಹಂಸಲೇಖ ಅವ್ರನ್ನ ಮಾತಾಡ್ಸೋಣ. ಬನ್ನಿ, ವೆಲ್ಕಮ್ ಟು ದಿ ಶೋ. ನಿಮ್ಮ ದೇಸಿ ಕಾಲೇಜನ್ನು ಒಂದು ಸುತ್ತ ಹಾಕಿ ಬಂದುಬಿಟ್ರೆ ಸಾಕು, ಬೇರೆ ಬೇರೆ ವಿಶೇಷ ಒಂದು ಸಂಸ್ಕೃತಿ ಸೊಗಡೆಲ್ಲ ನಮ್ಮ ಪರಿಚಯ ಆಗ್ಬಿಡುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ ನಿಮಗೆ ಅಂತ, ಹೇಗೆ ಈ ಕಾನ್ಸೆಪ್ಟ್ ನಿಮ್ಗೆ ಬಂತು ಅನ್ನೋವಂಥದ್ದು? ಈ ಸಿನಿಮಾ ಕೊಟ್ಟ ಶಕ್ತಿಯನ್ನು ಮತ್ತೆ ಯಾವುದಾದ್ರೂ ಒಳ್ಳೆಯದಕ್ಕೆ ಬಳಸಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸಿನಿಮಾನ ಭಾಳ ದೊಡ್ಡ ಶಕ್ತಿ ಕೊಟ್ಟಿದೆ. ನಮ್ಗೆ ಅಷ್ಟೆಲ್ಲ ಯೋಗ್ಯರಲ್ಲ ನಾವು. ಆದರೆ ಸಿನಿಮಾ ಏನು ಮಾಡ್ತು, ನಮ್ಮನ್ನು ಇಡೀ ಭಾರತದಲ್ಲಿ ಒಂದು ಸ್ಥಾನದಲ್ಲಿ ಕೂರಿಸಿ ಏನಾದರೂ ಒಂದು ಒಳ್ಳೆಯದು ಹೇಳಿದ್ರೆ ನಡೆಯುತ್ತೆ ಅನ್ನೋ ಶಕ್ತಿಯನ್ನು ಕೊಟ್ಟಿದೆ. ಅದರಿಂದ ಅನಿಸಿ ನನಗೇನು ಅನ್ನಿಸ್ತು ಅಂದರೆ, ಕನ್ನಡ ಚಲನಚಿತ್ರರಂಗದಲ್ಲಿ ಸುಮಾರು 30 ವರ್ಷಗಳ ಕಾಲ ಸುಮಾರು ಶಿಷ್ಯರನ್ನ ತಯಾರು ಮಾಡಬೇಕು ಅನ್ನೋ ಅನಿವಾರ್ಯ ಇತ್ತು ನನಗೆ ಅಲ್ಲಿ. ಹಾಗೂ ಸಾಧ್ಯವಾದಷ್ಟು ಮಾಡಿದೆ ಅಲ್ಲಿ. ಅದಾದಮೇಲೆ ನನ್ನ ಸಿನಿಮಾ ವೃತ್ತಿಗೆ ಒಂದು ಕೊನೆ ಯಾವತ್ತಾದರೂ ಒಂದು ಇರುತ್ತೆ ಅಂತ ಕೂಡ ಗೊತ್ತಿತ್ತು ನನಗೆ. ಸೊ ಅದರ ಕಲ್ಪನೆಯಲ್ಲಿ ನನ್ನ ಎಂಟೈರ್ ಸೆಕೆಂಡ್ ಆಫ್ ಲೈಫ್ನ ಡಿಸೈನ್ ಮಾಡಿಕೊಂಡೆ. ಹಾಗಾಗಿ ಒಂದು ಕಾಲೇಜ್ ಮಾಡಿದೆ. ಇಲ್ಲಿ ಶಿಷ್ಯರು ತಯಾರಾಗ್ತಿದ್ದಾರೆ. ಈ ಶಿಷ್ಯರು ಭಾಳ ಮುಖ್ಯವಾಗ್ತಾರೆ ನನಗೆ. ಯಾಕೆಂದರೆ ಈ ಶಿಷ್ಯರು ಎಲ್ಲ ಅವರ ಪ್ರತಿಭೆಯನ್ನು ಬಳಸಿಕೊಂಡು ಇಲ್ಲಿ ಬೆಳೀತಾರೆ. ಬಹುತ್ವ ಅನ್ನೋ ವಿಶೇಷ ನಾಮಕರಣ ಮಾಡಿ ಕಲಾಸಕ್ತ ವಿದ್ಯಾರ್ಥಿಗಳಿಗೆ ಕನ್ನಡ ಮಣ್ಣಿನ ಸೊಗಡಿನ ಪರಿಚಯ ಮಾಡಿಸ್ತಿದ್ದಾರೆ. ಅಂದಹಾಗೆ ಹಂಸಲೇಖರ ಪ್ರಕಾರ ಬಹುತ್ವ ಅಂದ್ರೇನು? ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ, ಯಾರು ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಇಲ್ಲಿ ಯಾರು ಮುಖ್ಯರಲ್ಲ. ನಾನೇ ಸೂಪರ್ ಸ್ಟಾರ್ ಮ್ಯೂಸಿಕ್ನಲ್ಲಿ ಅಂತ ನನಗೊಂದು ಅನಿಸಿಕೆ ಇತ್ತು. ಆಮೇಲೆ ಗೊತ್ತಾಯ್ತು ನನಗೆ ನಿಧಾನವಾಗಿ, ಸಿನಿಮಾ ಅಂದರೆ ಎಲ್ಲರೂ ಸೇರಿದರೆ ಆಗುವ ಒಂದು ಮಾಧ್ಯಮ ಅಂತ ಗೊತ್ತಾಯ್ತು ನನಗೆ. ಅದರಲ್ಲಿ ನನ್ನ ಭಾಗ ಎಷ್ಟು ಅಂತ ಮಾತ್ರ ಗೊತ್ತಾಯ್ತು ನನಗೆ. ಆಮೇಲೆ ಮುಂದಕ್ಕೆ ಯೋಚನೆ ಮಾಡ್ತಾ ನೋಡಿದ್ರೆ, ಭಾರತನೇ ಒಂದು ಬಹುತ್ವ ಅಂದರೆ ಭಾರತ ಅನ್ಬೇಕು. ಇನ್ಮೇಲೆ ಯಾರಾದರೂ ಭಾರತ ಅನ್ಬಾರ್ದು. ಆ್ಯಕ್ಚುಲಿ ಬಹುತ್ವ ಅಂದರೆ ಭಾರತ ಅನ್ಬೇಕು. ಡೈವರ್ಸಿಟಿ ಇನ್ ಯೂನಿಟಿ, ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳೋರು. ಅಂದರೆ ಏಕತೆಯಲ್ಲಿ ಬಹುತ್ವ ಅಂತ ಹೇಳೋರು. ಬಹುತ್ವ ಒಂದೇ ಇರೋದಿಲ್ಲಿ. ನಮ್ಮ ತಿಳಿವಿಗೆ ಇವಾಗ ಇರೋದಂದರೆ ಬಹುತ್ವ. ಎಲ್ಲೇ ಇದ್ದರೂ ಒಂದು ಯೂನಿಟ್ ಇರುತ್ತೆ, ಆ ಯೂನಿಟ್ನಲ್ಲಿ ಎಲ್ಲವೂ ಸೇರಿರುತ್ತೆ. ಅದರಿಂದ ಬಹುತ್ವ ಅನ್ನೋದು ಬಹಳ ಸೂಕ್ತ ನಮ್ಮ ಭಾರತಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಕಲಾರಂಗಕ್ಕಂತೂ ಬಹಳ ಮುಖ್ಯವಾಗಿ ಸೂಟ್ ಆಗುತ್ತೆ. ಮಹಾಲಕ್ಷ್ಮೀಪುರಂನಲ್ಲಿರೋ ಈ ದೇಸಿ ಕಾಲೇಜು ತೆರೆಯೋ ಯೋಚನೆ ಹಂಸಲೇಖರಿಗೆ ಯಾಕೆ ಬಂತು ಅನ್ನೋದು ಇಲ್ಲಿನ ಪ್ರಶ್ನೆ. ಒಂದು ಸಮಾನಾಂತರ ಸಂಗೀತವನ್ನ ಸಮಾಜಕ್ಕೆ ಕೊಡುವ ಉದ್ದೇಶ ಹಂಸಲೇಖರದಂತೆ. ಅದಕ್ಕೇನೆ ದೇಸಿ ನೊಟೇಷನ್ ಹಾಕೊಂಡು ಶಿಷ್ಯರನ್ನ ರೆಡಿ ಮಾಡೋಕೆ ಶುರು ಹಚ್ಕೊಂಡ್ರು. ನನ್ನ ಹೆಸರು ನಿತಿನ್ ಬಸವರಾಜ್ ಬಕಾಲಿ ಅಂತ. ಹಂಸಲೇಖ ದೇಸಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾನು ಫಸ್ಟ್ ಇಯರ್ BPA ವಿದ್ಯಾರ್ಥಿ. ನನಗೆ ಸೌಂಡ್ ಇಂಜಿನಿಯರಿಂಗ್, ರಿದಮ್ ಹಾಗೂ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ. ನಾನಿಲ್ಲಿ ತುಂಬಾ ಕಲಿಯೋಕ್ಕೆ ಆಸಕ್ತಿ ಇದೆ. ಇನ್ನು ಮುಂದೆ ಫ್ಯೂಚರಲ್ಲಿ ಏನಾದರೂ ಆಗಬೇಕಂತ ನಾನು ಇಲ್ಲಿ ಸೇರಿದ್ದೀನಿ. ಸಾಧನೆ ಮಾಡ್ತೀನಿ ಅನ್ನೋದು ನನ್ನ ಛಲ. ನಮಸ್ತೆ, ನನ್ನ ಹೆಸರು ಶಾಲಿನಿ ಅಂತ. ನಾನು ಹಂಸಲೇಖ ದೇಸಿ ಕಾಲೇಜಲ್ಲಿ ಫಸ್ಟ್ ಇಯರ್ BPA ಸ್ಟೂಡೆಂಟ್. ನನಗೆ ಇಲ್ಲಿ ಸೇರೋಕ್ಕೂ ಮುಂಚೆಯಿಂದ ಡ್ಯಾನ್ಸ್ ಅಂದರೆ ಆಸಕ್ತಿ ಇತ್ತು. ಮನೇಲಿ ಹಾಡುವೆ. ಇಲ್ಲಿಗೆ ಸೇರಿದ ಮೇಲಿಂದ ನನಗೆ ಡ್ಯಾನ್ಸ್, ಆ್ಯಕ್ಟಿಂಗ್, ಮ್ಯೂಸಿಕ್ ಮೂರಲ್ಲೂ ಇಂಟ್ರೆಸ್ಟ್ ಇದೆ. ಮನೇಲಿ ಡ್ಯಾಡಿ ಮಮ್ಮಿ ಎನ್ಕರೇಜು ತುಂಬ ಮಾಡ್ತಾರೆ. ಇಲ್ಲೂ ಸರ್ ಎಲ್ಲ ಎನ್ಕರೇಜ್ ಮಾಡ್ತಾರೆ ಚೆನ್ನಾಗಿ.
ಸೊ ಇಲ್ಲಿಗೆ ಬಂದಮೇಲೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದು ನಾನು ಏನಾದ್ರು ಸಾಧಿಸ್ತೀನಿ ಅನ್ನೋ ನಂಬಿಕೆನ ಇಟ್ಕೊಂಡಿದ್ದೀನಿ ಆ್ಯಂಡ್ ಐ ವಿಲ್ ಡೂ ಇಟ್. ಥ್ಯಾಂಕ್ ಯು.